Moral of the story. T ಸರಿಗ್ ರಾಯಲೆ. Moral of the story. Moral ಸೂಸ್ಲಕ. ఏం చేయాలా ఐడియా నాకు మైడ్లా తెలుసుకోవచ్చు. ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದೊಂದು 2-3 ದಿನದ ವ್ಲಾಗ್ ಆಗಿರುತ್ತೆ. 2-3 ದಿನದಿಂದ ವ್ಲಾಗ್ಸ್ ಹಾಕಿಲ್ಲ. ಯಾಕೆ ಅಂದರೆ ನೋಡಿ, ಇದು ಮೊನ್ನೆ ಅನಿಸುತ್ತೆ 4 ಗಂಟೆಗೆ ಎದ್ದಿದ್ದೆ. ಇದು ನೆನ್ನೆ ಅನಿಸುತ್ತೆ 3:30ಗೆ ಎದ್ದಿದ್ದೆ. ಸೊ ತುಂಬಾ ಕೆಲಸ ಜಾಸ್ತಿ ಇತ್ತು. ಮುಂದೆ ತೋರಿಸ್ತಾ ಹೋಗ್ತೀನಿ, ವ್ಲಾಗಲ್ಲೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಏನೇನು ಕಮಿಟ್ಮೆಂಟ್ಸ್ ಇತ್ತು ಏನು ಅಂತ. ಬೆಳಗ್ಗೆ ಹೊತ್ತು ಎಷ್ಟು ಚಳಿ ಅಂದರೆ ಈಗಿನ ದಿನಗಳಂತೂ ಒಂದು 6:30ಗಾದ್ರೂ ಬೆಳಕೆ ಹರಿದಿರಲ್ಲ. ಎದ್ದ ತಕ್ಷಣ ಇನ್ನೂ ನಿದ್ದೆ ಬರ್ತಾನೆ ಇರುತ್ತೆ, ಒಂಥರ ನಿದ್ದೆ ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಟೈಮು 4:15. ಇದು ಮೊನ್ನೆದು ಎಲ್ಲ ಎದ್ದಿರೋ ಟೈಮಿಂಗ್ ತೋರಿಸ್ದೆ ಅಷ್ಟೇ. ಇದು ಮೊನ್ನೆದು 4 ಗಂಟೆಗೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಕೆಳಗಡೆ ಬಂದು ಕೆಲಸ ಸ್ಟಾರ್ಟ್ ಮಾಡೋಷ್ಟರಲ್ಲಿ 4:15 ಆಗೋಗಿತ್ತು. ಮುಂದೆ ತೋರಿಸ್ತೀನಿ ಏನೇನು ಕೆಲಸ ಮಾಡಿದ್ದೆ ಅಂತ. ಹೊರಗಡೆ ಕ್ಲೀನ್ ಮಾಡೋದು, ಮನೆ ಕಸ ಗುಡಿಸೋದು, ನೆಲ ಒರೆಸೋದು. ಕೆಲವು ಸತಿ ನೆಲ ಒರೆಸೋಕ್ಕೆಲ್ಲ ಆಗಲ್ಲ, ಅಟ್ಲೀಸ್ಟ್ ಮೇಲ್ಮೇಲೆನ ಕಸ ಗುಡಿಸಿರ್ತೀನಿ. ಯಾಕೆಂದರೆ ಸಂಜೆ ಹೊತ್ತು ಮಾಡ್ಕೋತೀನಿ ನಾನು. ಬೆಳಗ್ಗೆ ಹೊತ್ತು ಬೇರೆ ಎಲ್ಲ ಕೆಲಸಗಳು ಜಾಸ್ತಿ ಇದ್ದಾವೆ ಅಂದರೆ ಮೇನ್ ಏನು ಇಂಪಾರ್ಟೆಂಟ್ ಇರುತ್ತಲ್ವ ಅದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀನಿ. ಸೊ ಎದ್ದ ತಕ್ಷಣ ಸ್ವಲ್ಪ ಹೊರಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ಅಡುಗೆ ಮನೆ ಕೆಲಸ ಮಾಡ್ಕೋತಾ ಇದ್ದೀನಿ. ಇವತ್ತು ನಾನು ಏನು ಮಾಡ್ತಾ ಇರೋದು ಅಂದರೆ ಬಸ್ಸಾರು. ಚಳಿಗೆ ಎಲ್ಲರಿಗೂ ಸ್ವಲ್ಪ ಕೋಲ್ಡ್ ಆದಂಗೆ ಆಗೋಗಿತ್ತು. ಅದಕ್ಕೆ ಜೀರಿಗೆ ಮೆಣಸು ಎಲ್ಲ ಹಾಕ್ಬಿಟ್ಟು ಹೆಸರು ಕಾಳಿನ ಬಸ್ಸಾರು ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು. ನಾನು ಹೇಳ್ತಾ ಇದ್ನಲ್ಲ ಅವತ್ತು ಅಡುಗೆ ಮನೆಯದು ಲಿಸ್ಟ್ ಹಾಕಿದ್ನಲ್ಲ ಅಡುಗೆ ಐಟಮ್ಸ್ದು, ಯಾವುದು ಜಾಸ್ತಿ ಓಡೋದು ನಮ್ಮ ಮನೇಲಿ ಅಂದರೆ ಬಸ್ಸಾರು. ಅವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ. ಮುದ್ದೆಗೂ ಎಲ್ಲ ಚೆನ್ನಾಗಿರುತ್ತೆ ಅಂತ ಯೂಶಲಿ ಅದನ್ನೇ ಮಾಡ್ತಾ ಇರ್ತೀನಿ. ನೆಕ್ಸ್ಟ್ ಇವತ್ತಿನ ಬ್ಲಾಗಲ್ಲಿ ಏನು ಗೊತ್ತಾ, ನಮಗೆ ಒಂದು ಹೊತ್ತು ಊಟ ಇಲ್ಲ ಅಂದರೂ ಪರವಾಗಿಲ್ಲ, ಬಟ್ ಯಾರಾದರೂ ಏನಾದರೂ ರೆಸ್ಪೆಕ್ಟ್ ಇಲ್ದಂಗೆ ಮಾತಾಡಿದ್ರೆ ತುಂಬಾ ಬೇಜಾರಾಗ್ಬಿಡುತ್ತಲ್ವ. ಸೊ ಯಾವ ರೀತಿ ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡೋದು ಅಂತ ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಕೆಲವೆಲ್ಲ ನನ್ನ ಅನುಭವ, ಕೆಲವೆಲ್ಲ ನೋಡಿ ಕಲ್ತಿರೋದು, ಕೆಲವೆಲ್ಲ ಕೇಳಿ ಕಲ್ತಿರೋದು. ಸೊ ಆ ಥರ ಎಲ್ಲ ಏನೇನಿರುತ್ತೆ ಅಂತ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಡೆಫಿನೆಟ್ಲಿ ಮೋಟಿವೇಟಿಂಗು. ಏನಕ್ಕೆ ಅಂದರೆ ಇಷ್ಟೆಲ್ಲ ಕಷ್ಟಪಡೋದು ಏನಕ್ಕೆ ಅಂದರೆ